ಪಾಕಿಸ್ತಾನ ತನ್ನ ಆರ್ಥಿಕ ಬಿಕ್ಕಟ್ಟಿನಿಂದ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸುದ್ದಿಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಕೂಡ ಇದೀಗ ಪಾಕಿಸ್ತಾನದ ಅಗತ್ಯ ಮೂಲ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಪಾಕಿಸ್ತಾನ ಮತ್ತೊಂದು ಸುದ್ದಿಗೆ ಕಾರಣವಾಗ್ತಿದೆ. ಅದೇನಪ್ಪ ಅಂದರೆ ಪಾಕಿಸ್ತಾನದ ಪ್ರಜೆಗಳಿಗೆ ಪಾಕಿಸ್ತಾನ ಬೇಡವಾ ಎನ್ನುವಂತಾಗ್ತಾ ಇದೆ. ಯಾಕಂದರೆ ಇದೀಗ ಪಾಕಿಸ್ತಾನದ ಪ್ರಜೆಗಳು ಒಬ್ಬೊಬ್ಬರಾಗಿಯೇ ಪಾಕಿಸ್ತಾನವನ್ನು ಬಿಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಅಪಮಾನ ಆಗ್ತಾ ಇದೆ ಪಾಕಿಸ್ತಾನಕ್ಕೆ. ಅದರಲ್ಲೂ ಕೂಡ ಇದೀಗ ಕೆನಡಾ ಇದೆ, ಈ ಕೆನಡಾ ಪಾಕಿಸ್ತಾನಕ್ಕೆ ಮುಳುವಾಗ್ತಾ ಇದೆ. ಅಷ್ಟಕ್ಕೂ ಈ ಕೆನಡಾ ಪಾಕಿಸ್ತಾನಕ್ಕೆ ಮುಳುವಾಗ್ತಿರೋದು ಯಾಕೆ? ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಅವಮಾನವನ್ನು ಅನುಭವಿಸ್ತಿರೋದು ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಆರ್ಥಿಕ ಸಂಕಷ್ಟ, ವಿಪರೀತ ಬೆಲೆ ಏರಿಕೆ, ರಾಜಕೀಯ ಬಿಕ್ಕಟ್ಟಿನ ನಡುವೆ ಸಿಲುಕಿರುವ ಪಾಕಿಸ್ತಾನಕ್ಕೆ ಹೊಸ ರೀತಿಯ ತಲೆನೋವು ಎದುರಾಗಿದೆ. ಇದನ್ನು ನಿಯಂತ್ರಿಸಲು ಪಾಕ್ ಇದ್ದಬದ್ದ ಕಡೆಯೆಲ್ಲ ಸಾಲವನ್ನು ಕೇಳಲು ಮುಂದಾಗಿದೆ. ಅದರಲ್ಲಿಯೂ ಕೂಡ ಚೀನಾದ ಬಳಿ ಈಗ 2 ಬಿಲಿಯನ್ ಸಾಲವನ್ನು ಕೇಳ್ತಾ ಇದೆ. ಅದನ್ನು ಕೊಡುವುದಾಗಿ ಚೀನಾ ಕೂಡ ಒಪ್ಪಿಕೊಂಡಿದೆ. IMFನಿಂದಲೂ ಸಾಲ ಪಡೆಯಲು ಮುಂದಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಲ್ಲಿಯವರೆಗೂ ಅತಿ ಹೆಚ್ಚು ಸಾಲ ಪಡೆದ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ 5ನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಆರ್ಥಿಕ ಸಂಕಷ್ಟಕ್ಕೆ ಕೊನೆ ಎನ್ನುವುದೇ ಇಲ್ಲ. ಅದೇ ಕಾರಣಕ್ಕೆ ಇದೀಗ ಪಾಕಿಸ್ತಾನದ ಜನರು ಪಾಕನ್ನು ತೊರೆಯುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದು, ಕೆನಡಾದ ರಾಜಧಾನಿ ಏನಿದೆ ಟೊರಾಂಟೊದಲ್ಲಿ ಪಾಕಿಸ್ತಾನದ ಮಾನ ಮತ್ತೊಮ್ಮೆ ಹರಾಜಾಗಿದೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಾವು ಇಲ್ಲಿ ಹೇಳ್ತಿರೋದು ಕೇವಲ ಒಂದು ಪ್ರಕರಣವಷ್ಟೇ. ಆಕೆಯ ಹೆಸರು ಮರಿಯಂ ರಾಜಾ. ಹೌದು, ಪಾಕಿಸ್ತಾನದ ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಯ PK-782 ವಿಮಾನದಲ್ಲಿ ಗಗನಸಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇಸ್ಲಾಮಾಬಾದ್ನಿಂದ ಕೆನಡಾದ ಟೊರಾಂಟೊಗೆ ತೆರಳಿದ ವಿಮಾನದಲ್ಲಿ ಗಗನಸಖಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಕಳೆದ 15 ವರ್ಷಗಳಿಂದ ಗಗನಸಖಿಯಾಗಿದ್ದಂತಹ ಮೇರಿಯಂ ಏನಿದ್ದಾರೆ, ಇವರು ಟೊರಾಂಟೊ ವಿಮಾನ ನಿಲ್ದಾಣದ ಬಳಿ ಲ್ಯಾಂಡ್ ಆದ ಬಳಿಕ ಎಲ್ಲ ಸಿಬ್ಬಂದಿಯಂತೆ ತಾನು ಕೂಡ ಹೋಟೆಲ್ಗೆ ಹೋಗಿದ್ದಾರೆ. ಆದರೆ ಮಾರನೇ ದಿನ ಇಸ್ಲಾಮಾಬಾದ್ಗೆ ವಾಪಸ್ ಬರುವ ವೇಳೆ ಆಕೆ ಬರಲೇ ಇಲ್ಲ. ಈ ವಿಚಾರವನ್ನು ತಿಳಿದ ವಿಮಾನಯಾನ ಸಂಸ್ಥೆ ಏನಿದೆ, ತಮ್ಮ ವಿಮಾನ ಗಗನಸಖಿ ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನು ಹರಡುತ್ತೆ. ಅದಷ್ಟೇ ಅಲ್ಲದೆ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಎನ್ನುವಂತಹ ಬೊಬ್ಬೆಯನ್ನು ಹಾಕುತ್ತೆ. ಆ ನಂತರ ಕೆನಡಾದ ಭದ್ರತಾ ಸಿಬ್ಬಂದಿಯ ನೆರವಿನಿಂದ ಹುಡುಕಾಟವನ್ನು ಕೂಡ ನಡೆಸಿದರು. ಆಗ ಅವರಿಗೆ ಆಘಾತಕಾರಿ ಮಾಹಿತಿಯೊಂದು ಸಿಕ್ಕಿತು. ಅದೇನಪ್ಪ ಅಂದರೆ, ಈ ಮೇರಿಯಂ ಏನಿದ್ದಾರೆ, ಅವರು ಉಳಿದುಕೊಂಡಿದ್ದಂತಹ ಹೋಟೆಲ್ನಲ್ಲಿ ಅವರು ಧರಿಸಿದ್ದಂತಹ ಸಮವಸ್ತ್ರ ಸಿಕ್ಕಿತ್ತು. ಅದಷ್ಟೇ ಅಲ್ಲದೆ ಅವರು ಒಂದು ಪದವನ್ನು ಕೂಡ ಬರೆದಿದ್ರು. ಏನಪ್ಪ ಅಂದರೆ, ಥ್ಯಾಂಕ್ ಯು PAI ಎಂದು ಬರೆದ ಮೂಲಕ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದರು. ಅಂದರೆ ಕೆನಡಾ ವಿಮಾನ ನಿಲ್ದಾಣದಲ್ಲಿ ಅವರು ಇಳಿದ ಕೂಡಲೇ ಅವರು ಕೆನಡಾ ದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ, ಅಲ್ಲಿಯೇ ಉಳಿಯುವಂಥ ಪ್ಲಾನನ್ನು ಕೂಡ ಹಾಕಿದ್ದಾರೆ ಎನ್ನುವಂಥದ್ದನ್ನು ಈ ಪತ್ರದಲ್ಲಿ ಬರೆಯಲಾಗಿತ್ತು. ಇನ್ನು ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರ್ಬೋದು, ಕೆನಡಾದಲ್ಲಿಯೇ ಯಾಕೆ ಇಂತಹ ಸಂದರ್ಭಗಳು ಎದುರಾಗ್ತಿದೆ, ಕೆನಡಾದಲ್ಲಿಯೇ ಯಾಕೆ ಇಂಥ ಪ್ರಕರಣಗಳು ತಲೆದೂರ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಕೂಡ ಇದೆ. ನೀವೇನಾದರೂ ಈಗ ಕೆನಡಾಕ್ಕೆ ಒದಗಿದ್ದೆ ಆದರೆ ನೀವು ಅಲ್ಲಿ ಹೋಗ್ಬಿಟ್ಟು ನಾನು ಪ್ರಜೆ ಆಗ್ತೀನಿ ಅಂತ ಏನಾದರೂ ಒಂದು ಅರ್ಜಿಯನ್ನು ಹಾಕಿದರೆ ಕೆನಡಾ ತಕ್ಷಣವೇ ಒಪ್ಪಿಗೆಯನ್ನು ಸೂಚಿಸುತ್ತೆ. ಅದೇ ಕಾರಣಕ್ಕೆ ಕೆನಡಾದಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿರುವಂಥ ಖಲಿಸ್ತಾನ್ ಉಗ್ರರೇನಿದ್ದಾರೆ, ಅವರು ಕೂಡ ಇದೀಗ ಕೆನಡಾದಲ್ಲಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನು ಅಲ್ಲಿನ ಉಗ್ರರನ್ನು ಭಾರತ ಕೂಡ ಹತ್ಯೆ ಮಾಡುವಂತಹ ಕೆಲಸವನ್ನು ಮಾಡ್ತಿದೆ ಅಂತ ಈ ಹಿಂದೆ ಕೆನಡಾದ ಟ್ರೂಡೋ ಏನಿದ್ದಾರೆ ಪ್ರಧಾನಿ, ಅವರು ಆರೋಪಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಇದೀಗ ಅದೇ ಪ್ರದೇಶದಲ್ಲಿ ಅಂದರೆ ಕೆನಡಾದಲ್ಲಿ ಇದೀಗ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಪಾಕಿಸ್ತಾನದ ಪ್ರಜೆಗಳು ಅಲ್ಲಿಗೆ ಹೋಗಿ ಅಲ್ಲಿಯೇ ಉಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, 2023 ಏನಿದೆ ಅದರಲ್ಲಿ ಸುಮಾರು 7 ಜನರು ಇದೇ ರೀತಿ ಅಂದರೆ ಕೆನಡಾಕ್ಕೆ ಹೋಗೋದು, ಅಲ್ಲಿಂದ ವಾಪಸ್ ಬರದೆ ಅಲ್ಲಿಯೇ ಉಳಿದುಕೊಂಡಿರುವಂಥದ್ದು. ಇನ್ನು 2024ರಲ್ಲಿ ಇದು 2ನೆಯ ಪ್ರಕರಣವಾಗಿದೆ. ಇನ್ನು ಕಳೆದ ತಿಂಗಳಷ್ಟೇ ಪಾಕ್ನ ಏರ್ಲೈನ್ಸ್ನ ಮತ್ತೊಬ್ಬ ಗಗನಸಖಿ ಫಜಿಯಾ ಮುಖ್ತಾರ್ ಏನಿದ್ದಾರೆ, ಅವರು ಕೂಡ ಕೆನಡಾದಲ್ಲಿ ಈ ರೀತಿ ತಲೆಮರೆಸಿಕೊಂಡಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇದೀಗ ಪಾಕಿಸ್ತಾನಕ್ಕೆ ಆರ್ಥಿಕ ತಲೆನೋವಿನ ಜೊತೆ ತಮ್ಮ ಪ್ರಜೆಗಳೇನಿದ್ದಾರೆ ಅವರನ್ನು ಉಳಿಸಿಕೊಳ್ಳೋದು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿದೆ. ಅದರಲ್ಲೂ ಕೂಡ ಇದೀಗ ಹೆಚ್ಚು ಸಾಲವನ್ನು ಮಾಡ್ತಿರುವಂತಹ ಪಾಕಿಸ್ತಾನಕ್ಕೆ IMFಯಿಂದ ಸಾಲ ಕೂಡ ಕೊಡಬಾರ್ದು ಎನ್ನುವಂಥದ್ದನ್ನು ಇಮ್ರಾನ್ ಖಾನ್ ಕೂಡ ಈ ಹಿಂದೆ ಹೇಳಿದರು. ಅದರ ನಡುವೆ ಇದೀಗ ಅಂದರೆ ಇನ್ನೂ ಉಳಿದಂತಹ EU ಅಂದರೆ ಎಕನಾಮಿಕ್ ಯೂನಿಯನ್ ಇರಬಹುದು, ಇಲ್ಲೆಲ್ಲ ಕೂಡ ಸಾಲ ತರುವಂಥ ಕೆಲಸವನ್ನು ಮಾಡ್ತಿದ್ರು ಕೂಡ ಪಾಕಿಸ್ತಾನದ ಆರ್ಥಿಕತೆ ಇನ್ನೂ ಕೂಡ ಬಲಿಷ್ಠ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ಇದೀಗ ಪಾಕಿಸ್ತಾನದ ಪ್ರಜೆಗಳು ದೇಶವನ್ನು ಬಿಡ್ತಾ ಇರೋದು ಒಂದು ರೀತಿ ದೊಡ್ಡ ಅವಮಾನವೇ ಆಗಿದೆ. ಈವನ್ ಪಾಕಿಸ್ತಾನ ಅಷ್ಟೇ ಅಲ್ಲ, ಭಾರತ ಆಗಲಿ ಯಾವುದೇ ದೇಶ ಆಗಲಿ ತನ್ನ ಪ್ರಜೆಗಳನ್ನು ಉಳಿಸ್ಕೊಳ್ಳದೆ ತನ್ನ ಪ್ರಜೆಗಳು ಒಂದು ದೇಶವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗ್ತಾರೆ ಅಂದರೆ ಅದು ಅವಮಾನವೇ ಅಲ್ವಾ? ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.